ವೆಲ್ಕಮ್ ಬ್ಯಾಕ್ ಟು ರಾಕೇಶ್ ವ್ಲಾಗ್ ಚಾನಲ್. ಯಾರೆಲ್ಲ ನಾನು ವಿಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸೊ ತಡ ಮಾಡದೆ ವಿಡಿಯೋ ಸ್ಟಾರ್ಟ್ ಮಾಡೋಣ. ಕಮ್ ಲೆಟ್ಸ್ ಗೆಟ್ ಇನ್. ಸೊ ತಮಿಳ್ ನೋಡಿ ನಿಮ್ಗೆ ಗೊತ್ತಾಗಿರುತ್ತೆ, ಈ ಪರ್ಟಿಕ್ಯುಲರ್ ವಿಡಿಯೋ ಬಂದುಬಿಟ್ಟು ವಿದ್ಯಾರ್ಥಿನಿಯರಿಗೆ ಮಾತ್ರ, ಬಿಕಾಸ್ ಅವರಿಗೆ ಸ್ಕಾಲರ್ಶಿಪ್ ಇದೆ. ಸೊ ಯಾರೆಲ್ಲ ವಿದ್ಯಾರ್ಥಿನಿಯರು 12th ಪಾಸ್ ಆದಮೇಲೆ ಅವರಿಗೆ ಹೈಯರ್ ಎಜುಕೇಷನ್ ಮಾಡಬೇಕಂತ ಆಸೆ ಇರುತ್ತೆ, ಆಮೇಲೆ ಆರ್ಥಿಕವಾಗಿ ಸ್ವಲ್ಪ ಹಿಂದೆ ಉಳಿದಿರ್ತಾರಲ್ಲ, ಆಮೇಲೆ ಲೈಕ್ ನಮ್ಮ ಫರ್ದರ್ ಸ್ಟಡೀಸ್ಗೆ ಹಾಸ್ಟೆಲ್ ಫೀಸ್ ಆಗಿರಲಿ, ಎಜುಕೇಷನ್ ಫೀಸ್ ಆಗಿರಲಿ, ಅಥವಾ ಬುಕ್ಸ್ ತೊಗೋಬೇಕಂತಂದ್ರೂ ಸ್ವಲ್ಪ ಕಷ್ಟ ಇರುತ್ತಲ್ಲ, ಅಂಥ ವಿದ್ಯಾರ್ಥಿನಿಯರಿಗೆ ಈ ಸ್ಕಾಲರ್ಶಿಪ್ ತುಂಬಾ ಯೂಸ್ಫುಲ್ ಆಗುತ್ತೆ. ಸೊ ಅವರಿಗೆಲ್ಲ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಪ್ಲೀಸ್ ಈ ವಿಡಿಯೋನ ಕೊಡಿ ತನಕ ನೋಡಿ. ಈ ವಿಡಿಯೋ ಬಂದುಬಿಟ್ಟು ಯಾರೆಲ್ಲ ವಿದ್ಯಾರ್ಥಿನಿಯರು 12th ಪಾಸ್ ಆಗಿರುತ್ತಾರಲ್ಲ ಅವರಿಗೆ ವಿವೋ ಕಂಪ್ನಿ, ವಿವೋ ಅಂದರೆ ಎಲ್ಲರಿಗೂ ಗೊತ್ತಿದೆ, ವಿವೋ ಮೊಬೈಲ್ ಇದೆಲ್ಲ, ಎಸ್ ಹೌದು, ವಿವೋ ಕಂಪ್ನಿಯವರು ಸ್ಕಾಲರ್ಶಿಪ್ನ ಪ್ರೊವೈಡ್ ಮಾಡ್ತಾಯಿದ್ದಾರೆ, ವಿವೋ ಕನ್ಯಾ ಜ್ಞಾನ್. ಈ ಸ್ಕಾಲರ್ಶಿಪ್ನ ಮುಖ್ಯಾಂಶಗಳು ಏನಪ್ಪ ಅಂತಂದರೆ, ಈ ಸ್ಕಾಲರ್ಶಿಪ್ ಹೆಣ್ಮಕ್ಳಿಗೆ ಯೂಸ್ ಆಗುತ್ತೆ. ಫಸ್ಟ್ ಮೇನ್ ಥಿಂಗ್, ಗಂಡು ಮಕ್ಕಳಿಗೆ ಇಲ್ಲ, ಅದನ್ನು ತಲೆಯಿಟ್ಕೊಳ್ಳಿ, ಹೆಣ್ಮಕ್ಳಿಗೆ ಮಾತ್ರ ಯೂಸ್ ಆಗುತ್ತೆ. ಆಮೇಲೆ ಒಂದು 60,000ವರೆಗೂ ನಾವು ಸ್ಕಾಲರ್ಶಿಪ್ನ ಪಡೆಯಬಹುದು ವಿವೋ ಕಂಪ್ನಿ ವತಿಯಿಂದ. ಆಮೇಲೆ ಈ ಅರ್ಜಿನ ಹೆಂಗೆ ನಾವು ಸಲ್ಲಿಸಬೇಕು ಅನ್ನೋದು ನೋಡಬೇಕಂತಂದರೆ, ಈ ಅರ್ಜಿನ ನಾವು ಆನ್ಲೈನ್ ಮುಖಾಂತರ ನಾವು ಅಪ್ಲೈ ಮಾಡ್ಬೋದು. ಸೊ ಯಾರಿಗೆಲ್ಲ ಈ ಸ್ಕಾಲರ್ಶಿಪ್ನ ಅಪ್ಲೈ ಮಾಡ್ಬೋದಪ್ಪ ಅಂತಂದರೆ, ಆ ಹುಡುಗಿಯರು 12th ಪಾಸ್ ಆಗಿರಬೇಕು, ಆಮೇಲೆ ಡಿಗ್ರಿ ಕಾಲೇಜ್ಗೆ ಅಡ್ಮಿಷನ್ ಆಗಿರಬೇಕು, ಆಮೇಲೆ ನಿಮ್ಮದು ಆ್ಯನ್ಯುವಲ್ ಇನ್ಕಮ್ಮು ಮಿನಿಮಮ್ ಆಗಿರಬೇಕು. ಈ ಥರ ಕ್ಯಾಟಗರಿಯಲ್ಲಿ ಎಲ್ಲರೂ ಇದ್ರಂದ್ರೆ ನೀವೆಲ್ಲ ಅಪ್ಲೈ ಮಾಡ್ಬೋದು ಈ ಪರ್ಟಿಕ್ಯುಲರ್ ಸ್ಕಾಲರ್ಶಿಪ್ಗೆ. ಸೊ ಅರ್ಹ ವಿದ್ಯಾರ್ಥಿಗಳು ಈ ಸ್ಕಾಲರ್ಶಿಪ್ನ ಪಡಿಬೋದು. ಲೈಕ್ 60,000 ರುಪೀಸ್ ನಿಮಗೆ ಸ್ಕಾಲರ್ಶಿಪ್ ಸಿಗುತ್ತೆ. ಇದನ್ನು ಯಾವ ಥರ ಯುಟಿಲೈಸ್ ಮಾಡ್ಕೋಬೇಕಪ್ಪ ಅಂತಂದ್ರೆ, ನಿಮ್ಮದು ಎಜುಕೇಷನ್ ಫೀಸ್ ಆಗಿರ್ಬೋದು, ಆಮೇಲೆ ಹಾಸ್ಟೆಲ್ ಫೀಸ್ ಆಗಿರ್ಬೋದು, ಆಮೇಲೆ ನಿಮಗೆ ಬುಕ್ಸ್ ಪರ್ಚೇಸ್ ಮಾಡಬೇಕಂದ್ರೆ ಅದಕ್ಕೆ ಯೂಸ್ ಮಾಡ್ಕೋಬೋದು, ಆಮೇಲೆ ಅದರ್ ಎಕ್ಸ್ಪೆನ್ಸಸ್ಗೆಲ್ಲ ನೀವೆಲ್ಲ ಇದನ್ನ ಈ 60,000ನ ಯೂಸ್ ಮಾಡ್ಕೋಬೋದು. ಇವಾಗ ಏನೆಲ್ಲ ಡಾಕ್ಯುಮೆಂಟ್ಸ್ ಬೇಕು ಅನ್ನೋದನ್ನು ನಾವು ನೋಡೋಣ ಬನ್ನಿ. ಸೊ ಮೇನ್ ಥಿಂಗ್ ಈಸ್ ಪಾಸ್ಪೋರ್ಟ್ ಸೈಜ್ ಫೋಟೋ ಬೇಕು, ಆಮೇಲೆ 12th ಪಾಸ್ಔಟ್ದು ಮಾರ್ಕ್ಸ್ ಕಾರ್ಡ್ ಬೇಕು, ಆಮೇಲೆ ನೀವು ಯಾವ ಕಾಲೇಜ್ಗೆ ಅಡ್ಮಿಷನ್ ಮಾಡಿಸಿದಾರಲ್ಲ ಅಲ್ಲಿ ಅಡ್ಮಿಷನ್ ಕಾಪಿ ಎಲ್ಲ ಬೇಕು, ಆಮೇಲೆ ನಿಮ್ಮದು ಬ್ಯಾಂಕ್ ಪಾಸ್ಬುಕ್ ಬೇಕು. ಇದೆಲ್ಲ ನಿಮ್ದು ಹತ್ರ ಡಾಕ್ಯುಮೆಂಟ್ಸ್ ಇದ್ದರೆ ನೀವು ಇದನ್ನು ಅಪ್ಲೈ ಮಾಡ್ಬೋದು ಈ ಸ್ಕಾಲರ್ಶಿಪ್ನ. ಸೊ ಇವಾಗ ಯಾವ ಥರ ನಾವು ಈ ಅಪ್ಲಿಕೇಶನ್ನ ಫಿಲ್ ಮಾಡಬೇಕು. ಎಸ್, ಇವ್ರದ್ದು ಪರ್ಟಿಕ್ಯುಲರ್ ಆಗಿ ಕಂಪ್ನಿದು ಒಂದು ವೆಬ್ಸೈಟ್ ಲಿಂಕ್ ಇದೆ, ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಹಾಕಿರ್ತೀನಿ. ನೀವು ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಡೈರೆಕ್ಟಾಗಿ ನಿಮಗೆ ಆ ಪೋರ್ಟಲ್ ಕರ್ಕೊಂಡು ಹೋಗ್ತೈತಿ. ಅಲ್ಲಿ ಜಸ್ಟ್ ನೀವು ರಿಜಿಸ್ಟರ್ ಆಗಿ, ಆಮೇಲೆ ಅಲ್ಲಿ ಏನೆಲ್ಲ ಕೇಳುತ್ತೆ, ಲೈಕ್ ಡಾಕ್ಯುಮೆಂಟ್ಸ್ ಎಲ್ಲ ಕೇಳುತ್ತೆ, ಡಾಕ್ಯುಮೆಂಟ್ಸ್ ಅಪ್ಲೋಡ್ ಮಾಡಬೇಕು, ಆಮೇಲೆ ನಿಮ್ಮದೆಲ್ಲ ಡೀಟೇಲ್ಸ್ ಎಲ್ಲ ಅಪ್ಡೇಟ್ ಮಾಡಬೇಕು. ಬ್ಯಾಂಕ್ದು ಡೀಟೇಲ್ಸ್ ಕೇಳಿದ್ರೆ, ಆಮೇಲೆ ನಿಮ್ಮದು ಆಧಾರ್ ಕಾರ್ಡು, ಪ್ಯಾನ್ ಕಾರ್ಡು ಎಲ್ಲ ಡೀಟೇಲ್ಸ್ ಕೇಳುತ್ತೆ, ಅದನ್ನ ಅಲ್ಲಿ ಅಪ್ಲೋಡ್ ಮಾಡಿ ಆಮೇಲೆ ನೀವು ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ ಕೊಟ್ಟರೆ, ಆಮೇಲೆ ನಿಮ್ಮದೆಲ್ಲ ಡಾಕ್ಯುಮೆಂಟ್ಸು ವೆರಿಫೈ ಮಾಡ್ತಾರೆ. ನಿಮ್ಮದು ಎಜುಕೇಷನ್ದು ಬ್ಯಾಕ್ಗ್ರೌಂಡ್, ಲೈಕ್ ನೀವು ಎಷ್ಟು ಮಾರ್ಕ್ಸ್ ತೊಗೊಂಡಿದ್ದೀರಾ, ಆಮೇಲೆ ನಿಮ್ಮದು ಇನ್ಕಮ್ ಏನಿದೆ ಎಲ್ಲ ಚೆಕ್ ಮಾಡಿ ನಿಮಗೆ ಸ್ಕಾಲರ್ಶಿಪ್ನ ರಿಲೀಸ್ ಮಾಡ್ತಾರೆ. ಸೊ ಈ ಪರ್ಟಿಕ್ಯುಲರ್ ಸ್ಕಾಲರ್ಶಿಪ್ಪು ಯಾರಿಗೆಲ್ಲ ಪ್ರತಿಭಾವಂತ ವಿದ್ಯಾರ್ಥಿನಿ ಇರ್ತಾರಲ್ಲ ಅವ್ರಿಗೆ ಎಜುಕೇಷನ್ಗೆ ಕಂಟಿನ್ಯೂ ಮಾಡಬೇಕು, ಬಟ್ ಆರ್ಥಿಕವಾಗಿ ಹಿಂದುಳಿದಿರ್ತಾರಲ್ಲ ಅಂಥವ್ರಿಗೆ ಹೆಲ್ಪ್ಫುಲ್ ಆಗುತ್ತೆ. ಸೊ ಪ್ಲೀಸ್ ಈ ವಿಡಿಯೋನ ತಪ್ಪದೆ ಅಂಥವ್ರಿಗೆ ಶೇರ್ ಮಾಡಿ. ಆಮೇಲೆ ಇದು ಒಂದು ವಿಡಿಯೋ ಮತ್ತೊಬ್ರಿಗೆ ಹೆಲ್ಪ್ ಆಗುವಂಥದ್ದು ಐತಿ. ಸೊ ಇದನ್ನು ಮಿಸ್ ಮಾಡದೆ ಶೇರ್ ಮಾಡಿ, ಆ್ಯಂಡ್ ನಿಮ್ಮ ಅನಿಸಿಕೆಗಳನ್ನು ನಮ್ಮ ಕಮೆಂಟ್ ಮುಖಾಂತರ ನನಗೆ ಕಮೆಂಟ್ ಮಾಡಿ ತಿಳಿಸಿ. ನಮಸ್ತೆ.